अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्रीगुरुवे नमः। त्रैलोक्य संपदालेख्य समुल्लेखनाभित्तये सच्चिदानंदरूपाय शिवाय ब्रह्माणे नमः। मूकं करोति वाचालं पंगुं लंघयते गिरिं यत्कृपातमहं वंदे परमानंदमाधवं। ಪ್ರಾತಸ್ಮರಣೀಯ ಪೂಜ್ಯನೀಯ ವಂದನೆಯ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಪರಾತ್ಪರ ಪರಮಾತ್ಮನನ್ನು ಋನ್ಮನಗಳಲ್ಲಿ ಸ್ಮರಿಸಿಕೊಂಡು ಪರಮಾತ್ಮನ ಸಮಸ್ತ ಕಾರ್ಯಗಳಲ್ಲಿ ಸದಾ ಸದಾ ಸಹಕರಣಿಯಾಗಿರುವ ಕೃಪಾಮಯಿ ಕರುಣಾಮಯಿ ಜಗಜ್ಜನನಿ ರಾಜರಾಜೇಶ್ವರಿಯನ್ನು ಮನವಾರೆ ನೆನೆದು ಯಾವ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ನೇರ ನಡೆನುಡಿ ಆಚಾರ ವಿಚಾರವನ್ನು ಮೈಗೂಡಿಸಿಕೊಂಡಿರುವಂತಹ ಪರಮಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದ ಮಹಾಸ್ವಾಮಿಗಳವರ ಪವಿತ್ರ ಚರಣಾರವಿಂದಗಳನ್ನು ಹೃನ್ಮನಗಳಲ್ಲಿ ಸ್ಮರಿಸಿಕೊಂಡು ಎನ್ನ ಸದ್ಗುರುದೇವರಿಗೆ ಮನೋವಾಕ್ಕಾಯಗಳಿಂದ ವಂದಿಸಿ ಪರಮಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ತನು ಮನೋಧನಾದಿಗಳಿಂದ ಸೇವೆ ಸಲ್ಲಿಸಿ ಯಶಸ್ವಿಯಾಗಲು ಕಾರಣೀಭೂತರಾಗಿರುವಂಥ ಸಮಸ್ತ ಜೇಗರಕಲ್ಲು ಮಲ್ಲಾಪುರ ಗ್ರಾಮದ ಹಿರಿಯರಿಗೂ ಮಾತೆಯರಿಗೂ ಶರಣೆಯರಿಗೂ ಪ್ರಿಯ ಮಕ್ಕಳಿಗೆ ತಮ್ಮೆಲ್ಲರ ಪವಿತ್ರ ಅಂತಃಕರಣಕ್ಕೆ ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ ಸ್ವರೂಪನಾಗಿ ಬೆಳಗುವಂಥ ಪರಬ್ರಹ್ಮ ಪರಮಾತ್ಮನ ಅನಂತ ಶರಣಾರ್ಥಿಗಳು. ಅಮೃತಾತ್ಮರೇ, ತಮ್ಮೆಲ್ಲರಿಗೂ ಗೊತ್ತಿದ್ದಂತೆ ಅದ್ವೈತ ಪರಂಪರೆಯ ಬಸವಾನಂದ ಮಹಾಸ್ವಾಮಿಗಳವರ ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳವರ ಕೈಲಾಸ ಮಠದ ಅಡಿಗಲ್ಲು ಸ್ಥಾಪನಾ ಸಮಾರಂಭದ ನಿಮಿತ್ತವಾಗಿ 3 ದಿನಗಳಿಂದ ವೇದಾಂತ ಪರಿಷತ್ತನ್ನು ಹಮ್ಮಿಕೊಳ್ಳಲಾಗಿದ್ದು ಇಂದು ಕೊನೆಯ ದಿವಸ. ಇಂತಹ ಒಂದು ಕೊನೆಯ ದಿನದ ಚಿಂತನೆಗಾಗಿಟ್ಟುಕೊಂಡಿರ್ತಕ್ಕಂಥ ವಿಷಯ ಶ್ರೀಮನ್ ನಿಜಗುಣ ಶಿವೈಗಳವರ ಷಟ್ಶಾಸ್ತ್ರಗಳ ಪೈಕಿ ಪಾರಮಾರ್ಥ ಗೀತೆಯ ಒಂದು ವಿಷಯವನ್ನು ಆಧಾರವಿಟ್ಕೊಂಡಿದ್ದಾರೆ. ಅದು ಭವದಲತೆಯ ಬೇರಂ ಕೊಯ್ದವನು ಪರಮಾನಂದನ ಐದುವನು ಅನ್ನುವಂಥ ವಿಷಯ. ಅಮೃತಾತ್ಮರೇ, ಯಾರು ಜನನ ಮರಣ ಅನ್ನುವಂತಹ ಭವದ ಬೇರಿಗೆ ಬೇಸತ್ತು ಪರಮಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನ ಅಡಿದಾವರಿಗಳಿಗೆ ಶರಣಾಗತನಾಗಿ ಸಾಧನಾ ಚತುಷ್ಟ ಸಂಪತ್ತುಳ್ಳಂಥ ಶಿಷ್ಯನ ಆಗಿದ್ದಾನೋ ಅಂಥ ವ್ಯಕ್ತಿ ಮಾತ್ರ ಭವದ ಬೇರನ್ನು ಕತ್ತರಿಸಿಕೊಂಡು ಪರಮಾನಂದ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿಯನ್ನು ಹೊಂದಲಿಕ್ಕೆ ಸಾಧ್ಯ ಅನ್ನುವಂಥ ವಿಷಯವನ್ನು ವೇದಿಕೆಯ ಮೇಲೆ ಉಪಸ್ಥಿತರಿರುವಂಥ ಘಟಾನುಘಟಿ ಮಹಾತ್ಮರು, ನಾವು ಹೀಗೆ ಕೂತ್ರೆ 5 ಅಲ್ಲ ರಾತ್ರಿ 8 ಗಂಟೆವರೆಗೂ ಕೂಡ ಅದ್ಭುತವಾದಂಥ ಜ್ಞಾನ ಬೋಧೆಯನ್ನು ಸುರಿಸುವಂಥ ಮಹಾತ್ಮರು ಆಗಮಿಸಿದ್ದಾರೆ. ಆ ಮಹಾತ್ಮರ ಜ್ಞಾನ ಸಾಗರದಲ್ಲಿ ಮಿಂದು ಪುನೀತರಾಗೋಣಂಥ ಉದ್ದೇಶದಿಂದ ಆಗಮಿಸಿರುವಂಥ ನಮಗೆ ಒಂದೆರಡು ಮಾತಾಡೋ ಅವಕಾಶ ಕೊಟ್ಟಿದ್ದಾರೆ. ಅದು ಏನು ನಾವು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಆ ಒಂದು ಜ್ಞಾನ ಸಾಗರದಲ್ಲಿ ನಾವೊಂದಿಷ್ಟು ಸಣ್ಣ ಒಂದು ಮೀನು ಆಗಿ ಆ ಒಂದು ಜ್ಞಾನವನ್ನು ಸವಿದು ಪುನೀತರಾಗಬೇಕನ್ನುವಂಥ ಇಚ್ಛೆಯಿಂದ ಆಗಮಿಸಿದ್ದೀವಿ. ಆ ಒಂದು ಪ್ರಕ್ರಿಯೆಯಲ್ಲಿ ನಾವೆಲ್ಲ ಭಾಗಿಯಾಗೋಣ ಅಂತ ತಿಳಿಸ್ತಾ ನಮ್ಮೊಂದೆರಡು ತೊದಲ್ನುಡಿಗಳನ್ನು ಪೂಜ್ಯರ ಪವಿತ್ರ ಅಡಿದಾವರಿಗಳಿಗೆ ಸಮರ್ಪಿಸುತ್ತಾ ನಮ್ಮೊಂದೆರಡು ವಿಚಾರಗಳಿಗೆ ವಿರಾಮ ಕೊಡ್ತೇನೆ. ಓಂ ತತ್ಸತ್ ಪರಬ್ರಹ್ಮಣೇ ನಮಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.